ವರಮಹಾಲಕ್ಷ್ಮಿ ವ್ರತದ ದಿನ ಮಹಾಲಕ್ಷ್ಮಿ ದೇವಿಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಬಣ್ಣದ ಸೀರೆ ಉಡಿಸಬೇಕು, ಮುಟ್ಟಾದ ಸ್ತ್ರೀಯರು ಎಷ್ಟನೇ ದಿನ ಆಗಿದ್ದರೆ ಪೂಜೆ ಮಾಡಬಹುದು, ಆಗಸ್ಟ್ 8ಕ್ಕೆ ಹಬ್ಬ ಮಾಡಲು ಆಗಲಿಲ್ಲವೆಂದರೆ ಯಾವ ಶುಕ್ರವಾರ ಹಬ್ಬ ಮಾಡಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ವರಮಹಾಲಕ್ಷ್ಮಿ ವ್ರತಕ್ಕಾಗಿ ವರ್ಷಗಳಿಂದ ಪ್ರತಿಯೊಬ್ಬ ಸ್ತ್ರೀಯರು ಕಾದಿರುತ್ತೀರಿ. ಸಕಲ ಸೌಭಾಗ್ಯಗಳನ್ನು ನೀಡಿ ಮನೆಗೆ ಮಹಾಲಕ್ಷ್ಮಿ ದೇವಿ ಆಗಮಿಸುವ ಪರಮ ಪವಿತ್ರವಾದ ದಿನದಂದು ಮನೆ ಮನಸ್ಸು ಪರಿಶುದ್ಧವಾಗಿರಬೇಕು. ಈ ವರ್ಷ ವರಮಹಾಲಕ್ಷ್ಮಿ ವ್ರತವು ಆಗಸ್ಟ್ 8ನೇ ತಾರೀಕು ಬಂದಿದೆ. ಮನೆಯಲ್ಲಿ ಸೂತಕಗಳಿದ್ದರೆ, ಸಾವಾಗಿದ್ದರೆ ಒಂದು ವರ್ಷದ ತನಕ ಯಾವುದೇ ಹಬ್ಬ ಹಾಗೂ ವ್ರತಗಳನ್ನು ಆಚರಿಸಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಹಬ್ಬ ಇನ್ನೇನು ನಾಳೆ ನಾಳಿದ್ದು ಇದೆ ಎಂದಾಗ ಮುಟ್ಟಾದರೆ ಅಥವಾ ಹಬ್ಬದ ದಿನವೇ ಮುಟ್ಟಾದರೆ ಈ ಹಬ್ಬ ಹಾಗೂ ಲಕ್ಷ್ಮೀ ಪೂಜೆ ಮಾಡಬೇಡಿ. ಬದಲಾಗಿ ತಪ್ಪಾಯಿತು ಎಂದು ಕೇಳಿಕೊಂಡು ಆಗಸ್ಟ್ 8ನೇ ತಾರೀಕು ಬಿಟ್ಟು ಶ್ರಾವಣ ಮಾಸದಲ್ಲಿ ಬರುವ ಇನ್ನುಳಿದ ಶುಕ್ರವಾರಗಳಂದು ಹಬ್ಬ ಮಾಡಬಹುದು. ಆದರೆ ಕೊನೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಬಾರದು. ಮುಟ್ಟಾಗಿ 5ನೇ ದಿನ ಆಗಿದ್ದು ಸಂಪೂರ್ಣ ನಿಂತಿದೆ ಎಂದರೆ ಮಾತ್ರ ಹಬ್ಬ ಆಚರಿಸಬಹುದೇ ಹೊರತು 5 ದಿನ ಆಗಿದೆ ಎಂದು ಮನಸ್ಸಿಗೆ ಬಂದಂತೆ ಹಬ್ಬ ಮಾಡಬಾರದು. ಮೊದಲ ಸಲ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಬೇಕು ಎಂದರೆ ಕೆಲವು ನಿಯಮಗಳನ್ನು ನಿಮ್ಮ ಮನೆಯ ದೊಡ್ಡವರ ಮೂಲಕ ತಿಳಿದು ಅವರ ಅನುಮತಿ ಪಡೆದು ಆಚರಿಸಿ. ಆಗಸ್ಟ್ 8 ಶುಕ್ರವಾರ ಚತುರ್ದಶಿ ತಿಥಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ವಿವಿಧ ಯೋಗಗಳೊಂದಿಗೆ ವರಮಹಾಲಕ್ಷ್ಮಿ ವ್ರತ ಬಂದಿದೆ. ಈ ದಿನದಂದು ಯಾವ ಶುಭ ಲಗ್ನದಲ್ಲಿ ವರಗಳನ್ನು ನೀಡುವ ವರಮಹಾಲಕ್ಷ್ಮಿ ದೇವಿಗೆ ಪೂಜೆ ಮಾಡಬಹುದು ಎಂದು ನೋಡೋಣ. ಮೊದಲನೆಯದಾಗಿ ಕರ್ಕ ಲಗ್ನ ಬೆಳಿಗ್ಗೆ 5:30ರಿಂದ 6:40ರವರೆಗೆ ಇರುತ್ತದೆ. ಈ ಸಮಯದಲ್ಲಿ ದೇವಿ ಪೂಜೆ ಮಾಡಬಹುದು. ಎರಡನೆಯದಾಗಿ ತುಲಾ ಲಗ್ನ ಬೆಳಿಗ್ಗೆ 11:02 ಮಧ್ಯಾಹ್ನ 1:30 ಇರುತ್ತದೆ. ಈ ಸಮಯದಲ್ಲೂ ಪೂಜೆ ಮಾಡಬಹುದು. ಮಧ್ಯಾಹ್ನ ಧನುರ್ ಲಗ್ನದಲ್ಲಿ ಅಂದರೆ 3:40ರಿಂದ ಸಂಜೆ 6 ಗಂಟೆಯ ತನಕ ಈ ಸಮಯದಲ್ಲೂ ದೇವಿ ಪೂಜೆ ಮಾಡಬಹುದು. ಇದನ್ನು ಬಿಟ್ಟರೆ ಕುಂಭ ಲಗ್ನದಲ್ಲಿ ರಾತ್ರಿ 7:30ರಿಂದ 9 ಗಂಟೆಯ ಒಳಗೆ ವರಮಹಾಲಕ್ಷ್ಮಿ ದೇವಿಗೆ ಪೂಜೆ ಮಾಡಿಕೊಳ್ಳಬಹುದು. ಇನ್ನು ದೇವಿಗೆ ಯಾವ ಬಣ್ಣದ ಸೀರೆಗಳನ್ನು ಅಲಂಕಾರಕ್ಕೆ ಬಳಸಬಹುದು ಅಥವಾ ಉಡಿಸಬಹುದು ಎಂದರೆ ತಾವರೆ ಬಣ್ಣ ಅಂದರೆ ಪಿಂಕ್ ಬಣ್ಣದ ಸೀರೆ, ಹಸಿರು ಬಣ್ಣದ ಸೀರೆ, ಹಳದಿ ಬಣ್ಣದ ಸೀರೆ, ಕೆಂಪು ಬಣ್ಣದ ಸೀರೆ, ಕೆನೆ ಬಣ್ಣದ ಸೀರೆಗಳನ್ನು ದೇವಿಗೆ ಉಡಿಸಬಹುದು. ಹೊಸದಾಗಿ ಮದುವೆಯಾದ ದಂಪತಿಗಳು ಮೊದಲ ಸಲ ವರಮಹಾಲಕ್ಷ್ಮಿ ಆಚರಣೆ ಮಾಡುತ್ತೀವಿ ಎಂದರೆ ಮದುವೆಯಾದ ಮೊದಲ ವರ್ಷ ಹಬ್ಬ ಆರಂಭಿಸಬಹುದು. 2ನೇ ವರ್ಷ ಆರಂಭಿಸಬಾರದು. 3ನೇ ವರ್ಷ ಆಗಿದ್ದರೆ ಆರಂಭಿಸಬಹುದು. ಹೀಗೆ ಬೆಸ ಸಂಖ್ಯೆಯಲ್ಲಿ ಬರುವ ವರ್ಷಗಳಲ್ಲಿ ಹೊಸದಾಗಿ ಮದುವೆಯಾದ ದಂಪತಿಗಳು ವರಮಹಾಲಕ್ಷ್ಮಿ ವ್ರತ ಆರಂಭಿಸಬೇಕು. ವರಮಹಾಲಕ್ಷ್ಮಿ ಹಬ್ಬವನ್ನು ಗರ್ಭಿಣಿ ಸ್ತ್ರೀಯರು 5 ತಿಂಗಳ ಒಳಗಿದ್ದರೆ ಮಾತ್ರ ಮಾಡಬಹುದು. ಬಾಣಂತಿಯರಾದರೆ 3 ತಿಂಗಳು ಆದ ನಂತರವೇ ವ್ರತ ಆಚರಿಸಬೇಕು. ಉಪವಾಸ ಮಾಡಿ ವ್ರತ ಮಾಡುವವರು ಕಠಿಣ ಉಪವಾಸ ಇರಬಾರದು. ದೇವಿಯನ್ನು ನೆನೆದು ಹಾಲು ಹಣ್ಣನ್ನು ಸೇವಿಸುತ್ತಾ ಉಪವಾಸ ಮಾಡಬೇಕು. ಕಳಸಕ್ಕೆ 5 ಮಾವಿನ ಎಲೆ ಅಥವಾ 5 ವಿಳೆದೆಲೆಗಳನ್ನು ಇಟ್ಟು ಪೂಜೆ ಮಾಡಬಹುದು. ದೇವಿಗೆ ಪೂಜೆ ಮಾಡುವ ನೀವು ಕೂಡ ಹಣೆಗೆ ಕುಂಕುಮದ ತಿಲಕ, ಕೆನ್ನೆಗೆ ಅರಿಶಿಣ, ಮುಡಿಗೆ ಹೂವು, ಕೈ ತುಂಬ ಗಾಜಿನ ಬಳೆಗಳು, ಕಾಲಿಗೆ ಗೆಜ್ಜೆ ಹಾಕಿಕೊಂಡು ಮಹಾಲಕ್ಷ್ಮಿ ದೇವಿಯಂತೆ ಮನೆ ತುಂಬ ಸಂತಸದಿಂದ ಓಡಾಡುತ್ತಿರಬೇಕು. ಈ ದಿನ ಸ್ನಾನ ಮಾಡುವ ನೀರಿಗೆ ಮನೆಯ ಸದಸ್ಯರು ಸ್ವಲ್ಪ ಅರಿಶಿಣ ಬೆರೆಸಿ ನಂತರ ಸ್ನಾನ ಮಾಡಿ ಕಳಸಕ್ಕೆ ಇಡುವ ತೆಂಗಿನಕಾಯಿ ಚೆನ್ನಾಗಿದ್ಯಾ, ಸೀಳು ಬಿಟ್ಟಿಲ್ವಾ ಎಂದು ಮೊದಲೇ ನೋಡಿಕೊಳ್ಳಿ. ಮನೆಗೆ ಆ ದಿನ ಎಷ್ಟೇ ಜನ ಮುತ್ತೈದೆಯರು ಬಂದರೂ ನಗುಮುಖದಿಂದ ಸತ್ಕರಿಸಿ ಅವರನ್ನೇ ಮಹಾಲಕ್ಷ್ಮಿ ರೂಪದಲ್ಲಿ ನೋಡುತ್ತಾ ಕುಡಿಯಲು ಪಾನಕ, ನೀರು, ಅರಿಶಿಣ, ಕುಂಕುಮ, ತಾಂಬೂಲ ನೀಡಿ ಅವರ ಆಶೀರ್ವಾದ ಪಡೆದುಕೊಳ್ಳಿ. ಹಬ್ಬದಲ್ಲಿ ಪ್ಲಾಸ್ಟಿಕ್ ಪದಾರ್ಥಗಳನ್ನು ಒಂದು ಮಿತಿಯಲ್ಲಿ ಬಳಸಿ. ಅತಿಯಾದರೆ ಅಮೃತವು ವಿಷವಾಗುತ್ತದೆ. ಪ್ಲಾಸ್ಟಿಕ್ ಹೂಗಳಿಂದ ದೇವಿಗೆ ಯಾವುದೇ ಕಾರಣಕ್ಕೂ ಅಲಂಕಾರ ಮಾಡಬೇಡಿ. ಹೂಗಳ ಬೆಲೆ ಗಗನಕ್ಕೇರಿದೆ ನಿಜ. ಭಕ್ತಿಯಿಂದ 1 ಮೊಳ ಹೂವನ್ನು ಅರ್ಪಿಸಿದರೂ ಭಕ್ತಿ ಮಾತ್ರ ಮಹಾಲಕ್ಷ್ಮಿ ದೇವಿಯ ಪೂಜೆಗೆ ಮುಖ್ಯ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಮ ಮನೆಗಳಲ್ಲಿ ಶಾಂತಿ, ಪ್ರೀತಿ ಹೆಚ್ಚಾಗಿರಬೇಕು. ಕೋಪ ತಾಪ ಮಾಡಿಕೊಂಡು ಯಾರ ಮೇಲೂ ಆ ದಿನ ಕೂಗಾಡಬೇಡಿ. ಮನೆಗೆ ಮಹಾಲಕ್ಷ್ಮಿ ಯಾವುದೇ ರೂಪದಲ್ಲಿ ಬರಬಹುದು. ಆ ದಿನ ಮನೆಗೆ ಗೋಮಾತೆ ಬಂದು ಬಾಗಿಲ ಬಳಿ ನಿಂತರೆ ನಿಮ್ಮಂತ ಅದೃಷ್ಟವಂತರು ಮತ್ತೊಬ್ಬರಿಲ್ಲ. ಮುಕ್ಕೋಟಿ ದೇವತೆಗಳ ಸ್ವರೂಪವಾದ ಗೋಮಾತೆ ಮನೆಗೆ ಬಂದರೆ ಹಣ್ಣು, ಹಂಪಲು, ಬೆಲ್ಲ ನೀಡಿ ಬಾಲ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಬೇಕು. ಗೋಮಾತೆಯ ಪಾದ ನಿಮ್ಮ ಮನೆ ಅಂಗಳ ಸ್ಪರ್ಶ ಮಾಡಿದರೆ ಮಹಾಲಕ್ಷ್ಮಿ ನಿಮಗೆ ಅನುಗ್ರಹಿಸಿ ಅದೃಷ್ಟ ನೀಡಲಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ. ವ್ರತ ಮಾಡಲು ಕೆಲವು ಕಾರಣಗಳಿಂದ ಆಗಲಿಲ್ಲವೆಂದರೆ ಅಕ್ಕಪಕ್ಕದ ಮನೆಯವರು ಆಚರಿಸುವ ವರಮಹಾಲಕ್ಷ್ಮಿ ವ್ರತವನ್ನು ಕಣ್ತುಂಬಿ
ತುಂಬಿಕೊಂಡು ಅವರಿಗೆ ಸಹಾಯ ಮಾಡಿ. ನೀವು ಮುಟ್ಟಾಗಿದ್ದರೆ ಯಾರಾದರೂ ಕುಂಕುಮಕ್ಕೆ ಕರೆದರೆ ಬರೋದಿಲ್ಲ ಎಂದು ಹೇಳಬಾರದು. ಬದಲಾಗಿ ನಾನು ಬರುವಂತಿಲ್ಲ, ಈ ದಿನದ ಬದಲು ಮತ್ತೊಂದು ದಿನ ಬರುತ್ತೇನೆ ಎಂದು ಹೇಳಬೇಕು. ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ನಿಮಗೆ ಸಂದೇಹಗಳಿದ್ದರೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.